ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ನಾಣ್ಣುಡಿ ಇದೆ. ಅದೇನಂದ್ರೆ, ಹೇಗೆ ಎತ್ತಿನ ಹೆಜ್ಜೆಗಳನ್ನ ಗಾಡಿಯ ಬಂಡಿಗಳು ಹಿಂಬಾಲಿಸುತ್ತೋ ಹಾಗೆ ಆಸೆಯ ಹಿಂದೆ ದುಃಖವು ಹಿಂಬಾಲಿಸ್ತಾ ಇರತ್ತೆ ಅಂತ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರೂಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬುಧವಾರ, ಬಹಳ ಸಂತೋಷ. ಅಶ್ವಿನಿ ನಕ್ಷತ್ರ. ಆ ಅಶ್ವಿನಿ ನಕ್ಷತ್ರ, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ತಕ್ಕಂಥ ದೈವನಾಗರಿಗ ಅನುಗ್ರಹ ಸಿದ್ಧಿ. ದೈವನಾಗರ ಅನುಗ್ರಹ ಸಿದ್ಧಿ ಅಂದರೆ ಅಶ್ವಿನಿ ದೇವತೆಗಳು ಸಾಕ್ಷಾತ್ ಆಯುರ್ವೇದವನ್ನ ಪರಿಪೂರ್ಣವಾಗಿ, ವೇದಾಧ್ಯಯನನ ಪರಿಪೂರ್ಣವಾಗಿ, ಆರೋಗ್ಯವನ್ನ ಕೊಡ್ತಕ್ಕಂಥ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಯಾವತ್ತೂ ನಾವೇನು ಹೇಳ್ತೀವಿ, ಜೋಡಿ ಜೋಡಿಯಾಗಿ ಕೊಡ್ತಕ್ಕಂಥ ಫಲಗಳು, ಅವಳಿ ಜವಳಿಯಾಗಿರ್ತಕ್ಕಂಥ ಅನುಗ್ರಹಗಳು. ಈ ಅವಳಿ ಜವಳಿಯಾಗಿರ್ತಕ್ಕಂಥ ಅನುಗ್ರಹಗಳು, ಜೋಡಿಯಾಗಿರ್ತಕ್ಕಂಥ ಅನುಗ್ರಹಗಳು ಸಿದ್ಧಿದಾತ್ರಿ ಅಂತ ಕರಿತೀವಿ. ಈ ಸಿದ್ಧಿದಾತ್ರಿ ಅಂದರೆ ಅಮ್ಮನವರು. ಈ ಸಿದ್ಧಿದಾತ್ರಿ ಹತ್ರ ಅಶ್ವಿನಿ ದೇವತೆಗಳು ಯಾವತ್ತೂ ಇರ್ತಾರೆ, ಸರ್ವಕಾರ್ಯ ಸಿದ್ಧಿಯನ್ನು ಪಡೆಯೋಕ್ಕೆ. ಈ ಸಿದ್ಧಿದಾತ್ರಿ ಎಲ್ಲಿರ್ತಾಳೆ? ನವದುರ್ಗ ಹತ್ರ ಕೂತಿರ್ತಾಳೆ. ನವದುರ್ಗ ಅಂದರೆ ಒಂದು ಆವರಣದಲ್ಲಿ ಮಧ್ಯಭಾಗದಲ್ಲಿ ಕೂತಿರ್ತಾಳೆ. 9 ನವರಂಧ್ರಗಳ ಸ್ವರೂಪದಲ್ಲಿರ್ತಕ್ಕಂಥ ಇವಳನ್ನ ಮಣಿಪುರ ಅಂತ ಕರೀತಾರೆ. ಇಂಥ ಒಂದು ಮಣಿಪುರ ದೇವಿಯಾಗಿರ್ತಕ್ಕಂಥ ಜಗನ್ಮಾತೆ ಅಂಶದಲ್ಲಿ ಸಿದ್ಧಿದಾತ್ರಿ ಎಲ್ಲಿರ್ತಾಳೋ ಅಶ್ವಿನಿ ದೇವತೆ ಅಲ್ಲಿರ್ತಾಳೆ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಇಡೀ ದೇಹ ಹೇಗಿದೆಯೋ ಮಧ್ಯಬಿಂದುನೇ ಜಠರ. ಆ ಜಠರದಲ್ಲಿರ್ತಕ್ಕಂಥ ಮಣಿಪುರ ಸಿದ್ಧಿದಾತ್ರಿ, ಸಿದ್ಧಿಯನ್ನು ಪಡಿತಕ್ಕಂಥವನು. ಅಂದರೆ ಪ್ರತಿಯೊಬ್ಬನು ಸಾಧನೆ ಮಾಡಬೇಕಾದ್ರೆ, ಪರಿವರ್ತನೆ ಆಗಬೇಕಾದ್ರೆ ಮಣಿಪುರದಲ್ಲಿ ಯಾವುದೇ ರೋಗ ರುಜಿನಗಳು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಆ ರೀತಿ ರೋಗ ರುಜಿನಗಳು ಇಟ್ಕೊಳ್ಳದೆ ಇರತಕ್ಕಂಥ ಒಂದು ಕಾರ್ಯ ಈ ಇಷ್ಟ ಕಾರ್ಯ, ಮನೋಕಾರ್ಯ, ಸಿದ್ಧಿ ಕಾರ್ಯ. ಇಷ್ಟ ಕಾರ್ಯವನ್ನ, ಮನೋಕಾರ್ಯವನ್ನ ಸಿದ್ಧಿ ಮಾಡ್ಕೋಬೇಕು. ಆ ಸಿದ್ಧಿ ಮಾಡ್ಕೊಳ್ಳೋದು ಅಶ್ವಿನಿ ದೇವತೆಗಳ ಮುಖಾಂತರ. ಇವತ್ತಿನ ದಿವಸ ಈ ಅಶ್ವಿನಿ ದೇವತೆಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತಾಡೋಣ. ಇಷ್ಟೆಲ್ಲ ಅನುಗ್ರಹವನ್ನು ಕೊಡ್ತಕ್ಕಂಥ ಆರೋಗ್ಯ ದೇವಿಯಾಗಿರ್ತಕ್ಕಂಥ ಈ ಸಿದ್ಧಿದಾತ್ರಿ ಜೊತೆಗೆ ಧನವಂತಿಯ ಸ್ಮರಣೆ ಮಾಡ್ಕೋಬೇಕು. ಇಂಥ ಒಂದು ಧರ್ಮತಿಯನ್ನು ಸ್ಮರಣೆ ಮಾಡಿಕೊಂಡಾಗ ಅಶ್ವಿನಿ ದೇವತೆಗಳ ಅಶ್ವಿನಿ ನಕ್ಷತ್ರದಂದೇ ಯಾವ ಕಾರಣಕ್ಕಾಗಿ ಬಂದಿರುತ್ತೋ ಈ ಬುಧವಾರ, ಬುದ್ಧಿಯಾಗಿರ್ತಕ್ಕಂಥ 9ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಈ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಚತುರ್ದಶಿ ಅಂತ ಯಾವತ್ತು ಬರುತ್ತೋ ಆವತ್ತೇ ಸ್ವತಃ ಅಶ್ವಿನಿ ದೇವತೆಗಳು 1, 2 ಆಯಿತು. ಅಂದರೆ ಒಂದು ಮಾವಿನ ಹಣ್ಣು 2 ಭಾಗ ಆದಾಗ ಸಿದ್ಧಿ ಸಿಕ್ತು ಅಂತ. ಇದನ್ನ ಕೃಷ್ಣ ಪರಮಾತ್ಮ ಸ್ವತಃ ತೋರಿಸ್ಕೊಟ್ಟ. ಯಾವಾಗ? ಪಾಂಡವರನ್ನ ವನವಾಸಕ್ಕೆ ಕರ್ಕೊಂಡು ಹೋದಾಗ ಈ ಅನುಕೂಲವಾಗಿರ್ತಕ್ಕಂಥ ಜೀವನ ನಡೀತು. ಇದು ಹೇಗೆ ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ಮೊದಲು ದೇವಿ ಅನುಗ್ರಹಕ್ಕೆ ಪಾತ್ರವಾಗಬೇಕು. ಇಂಥ ಒಂದು ದೇವಿ ಅನುಗ್ರಹಕ್ಕೆ ಪಾತ್ರವಾಗಕ್ಕೆ ನಾವುಗಳು ಏನು ಮಾಡಬೇಕು? ಈ ಜಗನ್ಮಾತೆಯ ದರ್ಶನವನ್ನು ನೀವು ಸಂತೋಷದಿಂದ ನೋಡಬೇಕು. ಬನ್ನಿ ನೋಡೋಣ. शरण्ये शिवे सानुकंपे नमस्ते जगद्व्यापिके विश्वरूपे नमस्ते जगद्वन्द्य पादारविन्दे नमस्ते जगत्तारिणि त्राहि दुर्गे नमस्ते जगच्चिन्त्यमानस्वरूपे नमस्ते महायोगे विज्ञानरूपे नमस्ते
नमश्चण्डिके चण्डदोर्दण्डलीला समुत्खण्डिता खण्डला शेषशत्रोः त्वमेका गतिर्विघ्नसन्दोहहर्त्री नमस्ते जगत्तारिणी त्राहि दुर्गे त्वमेका सदा राधिता सत्यवादिन् यनेकाखिला क्रोधना क्रोधनिष्ठा इडा पिङ्गला त्वं सुषुम्ना च नाडी नमस्ते जगत्तारिणी त्राहि दुर्गे नमो देवि दुर्गे शिवे भीमनादे सदा सर्वसिद्धिप्रदातृ स्वरूपे विभूतिः सतां कालरात्रि स्वरूपे नमस्ते जगत्तारिणी त्राहि दुर्गे शरणमसि सुराणां सिद्धविद्याधराणां मुनिदनुजवराणां व्याधिभिः पीडितानां नृपतिगृहगतानां दस्युभिस्त्रासितानां त्वमसि शरणमेका देवि दुर्गे प्रसीद ನೋಡಿದ್ರೆ ಎಂಥ ಸಂತೋಷ. ಈ ಜಗನ್ಮಾತೆಯ ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳಬೇಕಾಗುತ್ತೆ. ಏನಕ್ಕೆ ಈ ಸ್ವಾಗತ ಸುಸ್ವಾಗತ ಅಂದರೆ, ಜೀವನದಲ್ಲಿ ಪ್ರತಿಯೊಬ್ಬನಿಗೂ ರೋಗ ರುಜಿನಗಳು ಇಲ್ಲದೆ ಇದ್ದರೆ ಭಗವಂತನ ಸ್ವಾಗತವನ್ನು ಬಯಸಿದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ. ಈ ಕಡೆ ಆ ಕಡೆ ಕೂತಿರ್ತಕ್ಕಂಥ ಚಿತ್ರಗುಪ್ತಗಳು ಓಹೋ ಆರೋಗ್ಯವನ್ನು ಇನ್ನಷ್ಟು ಬೆಳೆಸ್ಕೊತಾ ಇದ್ದೀರಾ, ಬಹಳ ಸಂತೋಷ. ಮೃತ್ಯುನ ದೂರ ತಳ್ತಾ ಇದ್ದೀರಾ, ಬಹಳ ಸಂತೋಷ. ಯಮದೂತರು ಹತ್ರನೇ ಬರೆದಿದ್ದ ಹಾಗೆ ಕಾಪಾಡ್ಕೊತಾ ಇದ್ದೀರಾ, ಬಹಳ ಸಂತೋಷ ಅನ್ಕೊತಾ ಇದ್ದಾರೆ. ಇಂಥ ಒಂದು ಸಂತೋಷದಲ್ಲೂ ಭಗವಂತನ ವ್ಯಾಮೋಹ ಬಿಟ್ಟು ಪರಿಪೂರ್ಣವಾಗಿ ಜ್ಞಾನಶಕ್ತಿಯೊಂದಿಗೆ ಆ ಅಶ್ವಿನಿ ದೇವತೆಗಳ ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು?